ಹಾಯ್ ಹಲೋ ನಮಸ್ಕಾರ ಮತ್ತೆ ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಮೋಸ್ಟ್ ಆಫ್ ಯು ವೇರ್ ಆಸ್ಕಿಂಗ್ ಅಬೌಟ್ ದ ಸೆಕೆಂಡ್ ಎಕ್ಸಾಮಿನೇಷನ್. ಸೊ ಈ ವಿಡಿಯೋ ನಾನು ಹೇಳಿದ್ದೆ ನಿಮಗೆ ಮೊದಲೇ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಅಂತ. ಸೊ ಐ ಆಮ್ ಮೇಕಿಂಗ್ ದಿಸ್ ವಿಡಿಯೋ ಟುಡೇ. ಸೊ ಎಲ್ಲರಿಗೂ ಫಸ್ಟ್ ಇರೋ ಕನ್ಫ್ಯೂಷನ್ ಏನಂದರೆ, ಹೌ ಕೆನ್ ಐ ಅಪ್ಲೈ ಫಾರ್ ಸೆಕೆಂಡ್ ಎಕ್ಸಾಮ್ ಅಂತ. ಸೊ ಅವರು ಒಂದು ಸರ್ಟೆನ್ ಅಮೌಂಟ್ ಆಫ್ ಟೈಮ್ ಅಪ್ಲಿಕೇಶನ್ಗೆ ಅಂತ ಬಿಡ್ತಾರೆ. ಈಗ ಫಸ್ಟ್ ಸೆಕೆಂಡ್ ಎಕ್ಸಾಮ್ ಯಾರು ಬರೆಯೋದು, ಹಾಗೆ ಅಷ್ಟು ಸಬ್ಜೆಕ್ಟ್ಸ್ ಬರಿಬೇಕಾ, ಇಲ್ಲಾಂದರೆ ಒಂದಿಷ್ಟು ಸಬ್ಜೆಕ್ಟ್ಸ್ ಅಷ್ಟು ಬರಿಬೋದಾ ಅಂತ ನೀವು ಕೇಳೋದಾದರೆ, ಎಸ್, ಯು ಕ್ಯಾನ್ ಓನ್ಲಿ ರೈಟ್ 1 ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಆರ್ ಆಲ್ ಸಬ್ಜೆಕ್ಟ್ಸ್ ಬರಿಬೋದು. ಸೊ NP ಅಂತ ಯಾರಿಗೆ ಬಂದಿರುತ್ತೆ, ನಾಟ್ ಪಾಸ್ ಅಂತ ಯಾರು ಬಂದಿರ್ತಾರೆ, ಅವರು ಕಂಪಲ್ಸರಿ ಹ್ಯಾವ್ ಟು ರೈಟ್ ಯಾವ ಎಕ್ಸಾಮ್ ಅವರು ಯಾವ ಸಬ್ಜೆಕ್ಟ್ ಪಾಸ್ ಆಗಿರಲ್ಲ, ದೇ ಹ್ಯಾವ್ ಟು ರೈಟ್ ದಟ್ ಎಕ್ಸಾಮ್ ಪರ್ಟಿಕ್ಯುಲರ್ಲಿ. ಬಟ್ ಯಾರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತಿದ್ದೀರಾ, ಸೊ ಆಫ್ಟರ್ ಯುವರ್ ರಿಸಲ್ಟ್ಸ್ ಯು ಕ್ಯಾನ್ ರೈಟ್ ದ ಸೆಕೆಂಡ್ ಎಕ್ಸಾಮ್. ಸೊ ಈಗ ಯೂಶ್ವಲಿ ಅವ್ರು ಹೇಳಿದ್ದಾರೆ ಏಪ್ರಿಲ್ 7ಗೆ ನಿಮ್ಮ ರಿಸಲ್ಟ್ಸ್ ರಿಲೀಸ್ ಆಗುತ್ತೆ ಅಂತ, ರೈಟ್. ಈಗ ಏನು ಹೇಳೋದಂದರೆ, ನಾನು ಮೇನ್ಲಿ ನೀವು ಕೇಳ್ತಾ ಇದ್ರಿ ಹೇಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ. ಸೊ ಲಾಸ್ಟ್ ಟೈಮ್ ನಾನು ಕೂಡ 2 ಎಕ್ಸಾಮ್ಸ್ ಬರೆದಿದ್ದೆ, ಒಂದು ಕೆಮಿಸ್ಟ್ರಿ ಹಾಗೆ ಬಯಾಲಜಿ. ಯಾಕೆ ಬರೆದಿದ್ದೆ ಅಂತ ನೀವು ಕೇಳ್ಬೋದು. ಹಾಗೆ ಎಷ್ಟು ಸ್ಕೋರ್ ಮಾಡಿದ್ಯಾ ಅಕ್ಕ ನೀನು ಬೋರ್ಡ್ಸಲ್ಲಿ ಅಂತ ತುಂಬ ಜನ ನನಗೆ ಕೇಳ್ತಾ ಇದ್ರಿ. ಸೊ ಐ ಹ್ಯಾವ್ ಸ್ಕೋರ್ಡ್ 90% ಇನ್ ದ ಬೋರ್ಡ್ಸ್. ಓಕೆ, 90% ಸ್ಕೋರ್ ಮಾಡಿ, ಆ್ಯಂಡ್ ಆಲ್ಸೋ ಮೈ ಅವರೇಜ್ ಆಫ್ PCM PCB ಎಲ್ಲ ಕೂಡ ಇದೆ 90 ಪಾಯಿಂಟ್ ಸಮಥಿಂಗ್ ಅಲ್ಲಿ ಲೈ ಆಗುತ್ತೆ. ಸೊ PCM ಈಗ ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೇನೆ, ಹಾಗೆ ನನ್ನ ಕಾಲೇಜ್ ಯಾವುದು ಅಂತಲೂ ನಾನು ರಿವೀಲ್ ಮಾಡಿದ್ದೇನೆ. ನೀವು ಹೋಗಿ ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡ್ಬೋದು. ಹಾಗೆ ನಮ್ಮ ಕ್ಯಾಂಪಸ್ ವಿಡಿಯೋ ಕೂಡ ನಿಮಗೆ ನೆಕ್ಸ್ಟ್ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ರೈಟ್. ಈಗ ನೀವು ಕೇಳಿದ್ರಿ ಸೆಕೆಂಡ್ ಎಕ್ಸಾಮ್ಗೆ, ಈಗ ಒಂದಿಷ್ಟು ಜನ, ನಾನು ನಿನ್ನೆ ಒಂದು ಪೋಸ್ಟ್ ಮಾಡಿದ್ದೆ, ಯಾರು ಸೆಕೆಂಡ್ ಎಕ್ಸಾಮ್ ಬರಿಬೇಕಂತ ಇದ್ದೀರಿ ಅಂತ. ತುಂಬ ಜನ ವೋಟ್ ಮಾಡಿದ್ರಿ, ಅದರಲ್ಲಿ ಆಲ್ಮೋಸ್ಟ್ ಮೆಜಾರಿಟಿ ಐ ವಿಲ್ ರೈಟ್ ದ ಸೆಕೆಂಡ್ ಎಕ್ಸಾಮ್ ಅಂತ ಬಂದಿದೆ. ಅದು ಒಂದಿಷ್ಟು ಜನ ಕೆಮಿಸ್ಟ್ರಿ ಅಷ್ಟೇ ಬರೀತಾರೆ, ಒಂದಿಷ್ಟು ಜನ ಫಿಸಿಕ್ಸ್ ಬರೀತಾರಂತೆ, ಓಕೆ, ಒಂದಿಷ್ಟು ಜನ ಮ್ಯಾಥ್ಸ್ ಬರೀತಾರಂತ ಹೇಳಿದ್ದಾರೆ. ಸೊ ಅದೇ ರೀತಿಯಾಗಿ ನೀವು ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಬರಿಬೋದು. ಅದೇ ರೀತಿ ನಾನು ಲಾಸ್ಟ್ ಟೈಮ್ ಬರೆದಿದ್ದು ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ದೇರ್ ಈಸ್ ಅ ರೀಸನ್ ಫಾರ್ ದ್ಯಾಟ್. ಆ್ಯಂಡ್ ಬಯಾಲಜಿ ಅದಕ್ಕೆ ಬರೆದಿದ್ದೆ ಅಂದರೆ, ಆ್ಯಸ್ ಯು ಗೈಸ್ ನೋ, ಪ್ರೀವಿಯಸ್ಲಿ ಆ್ಯಸ್ ಐ ಹ್ಯಾವ್ ಟೋಲ್ಡ್, ಐ ವಾಸ್ ಅ ನೀಟ್ ಆಸ್ಪೈರೆಂಟ್ ಆ್ಯಂಡ್ ಐ ವಾಂಟೆಡ್ ಟು ಡೂ ದ ನೀಟ್ ಇಟ್ ಸೆಲ್ಫ್. ಆ್ಯಂಡ್ ನಾನು KCT ಸೈಡ್ ಬಂದ್ರೂ PCB ಅಲ್ಲಿ ತುಂಬ ಸ್ಟ್ರಾಂಗ್ ಇತ್ತು ನನ್ನ ಪೊಟೆನ್ಷಿಯಲ್. ಯಾಕಂದರೆ ನಾನು ಬಯಾಲಜಿಗೆ ಭಾಳಷ್ಟು ಫೋಕಸ್ ಕೊಡ್ತಿದ್ದೆ ಮ್ಯಾಥ್ಸ್ಗಿಂತನೂ. ಸೊ ಆ್ಯಸ್ ಆಫ್ ಇಟ್ ನಾನು ವೆಟ್ರಿನರಿ ಸೈಡ್ ಹೋಗಬೇಕಂತ ಇದ್ದಿದ್ದ ಕಾರಣ ನಾನು ಬಯಾಲಜಿ ಸೆಕೆಂಡ್ ಎಕ್ಸಾಮ್ ಬರೆದೆ. ಫಸ್ಟ್ ಎಕ್ಸಾಮ್ನಲ್ಲಿ 94 ಮಾರ್ಕ್ಸ್ ಸೆಕ್ಯೂರ್ ಮಾಡಿ ಕೂಡ ನಾನು ಇನ್ನೂ ಹೆಚ್ಚಿಗೆ ಬಂದರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ KCTಗೆ ಅಂತ ನಾನು ಬರೆಯೋದಕ್ಕೆ ಟ್ರೈ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು, ಯು ಗೈಸ್ ಹ್ಯಾವ್ ಆಲ್ಸೋ ಆಸ್ಕ್ಡ್, ಏನಾದರೂ ಮಾರ್ಕ್ಸ್ ಚೇಂಜ್ ಆಗಿದೆಯಾ ಫಸ್ಟ್ ಎಕ್ಸಾಮ್ ಹಾಗೆ ಸೆಕೆಂಡ್ ಎಕ್ಸಾಮ್ಗೆ, ಏನಾದರೂ ಚೇಂಜಸ್ ಇದೆಯಾ ಅಂತ. ಸೊ ಅದು ಹಾರ್ಶ್ ರಿಯಾಲಿಟಿ. ಮೇನ್ಲಿ ನಮ್ಮ ಸೆಕೆಂಡ್ ಎಕ್ಸಾಮ್ ಯಾವಾಗ ಬಂದಿತ್ತು ಅಂತ ಹೇಳೋದಾದರೆ, ನಮ್ಮ KCT ಎಕ್ಸಾಮ್ ವಾಸ್ ದೇರ್ ಆನ್ ಏಪ್ರಿಲ್ 16th ಆ್ಯಂಡ್ 17th. ಸೊ 16th 17th ನನ್ನ KCT ಎಕ್ಸಾಮ್ ಮುಗಿಸಿದೆ. ಹಾಗೆ ಅಪ್ಲಿಕೇಶನ್ ಹಾಕುವಂಥ ಡೇಟ್ ಕೂಡ ಆವಾಗಲೇ ಬಂದಿತ್ತು, ರೈಟ್. ಆವಾಗ ನಾನು ಅಪ್ಲಿಕೇಶನ್ ಹಾಕಿದೆ, ಇದಕ್ಕೆ ಸೆಕೆಂಡ್ ಎಕ್ಸಾಮ್ಗೆ, ಓನ್ಲಿ ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿ. ಸೊ ಫಸ್ಟ್ ಎಕ್ಸಾಮ್ ವಾಸ್ ಬಯಾಲಜಿ 24th ಏಪ್ರಿಲ್ಗೆ ಏನೋ ಇತ್ತು, 26th ಏಪ್ರಿಲ್ಗೆ ಇತ್ತು. ನೆಕ್ಸ್ಟ್ ಕೆಮಿಸ್ಟ್ರಿ ಎಕ್ಸಾಮ್ 28th ಇತ್ತು. ಹಾಗೆ ನಮ್ಮ ನೀಟ್ ಎಕ್ಸಾಮ್ May 4ಗೆ ಇತ್ತು. ಸೊ ಅಷ್ಟು ನಿಯರ್ ಬೈ ಇತ್ತು. ನಾನು ನೀಟ್ ಎಕ್ಸಾಮ್ ಇಟ್ಕೊಂಡು ಕೂಡ ನಾನು KCTಯಲ್ಲಿ ಎಂಡಪ್ ಮಾಡ್ಬೋದು ಅನ್ನೋ ಅಂಥ ನನ್ನ ಏನು ಇದಿತ್ತು. ಐ ಹ್ಯಾವ್ ರಿಟನ್ ದಟ್ ಸೆಕೆಂಡ್ ಎಕ್ಸಾಮ್ ಆಲ್ಸೋ. ಸೊ ನನ್ನ ಸೆಂಟರ್ ನಿಯರ್ಲಿ ಧಾರವಾಡಲ್ಲಿ ಬಂದಿತ್ತು. ಸೊ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಕೂಡ ನಾನು ಹೋಗಿ ಎಕ್ಸಾಮ್ ಬರೆದಿದ್ದೀನಿ. ಸೊ ಮೋಸ್ಟ್ ಆಫ್ ದ ಮೆಂಬರ್ಸ್ ಈಗ ಸೆಕೆಂಡ್ ಎಕ್ಸಾಮ್ ಬರೆಯೋದು ಇಂಪ್ರೂವ್ಮೆಂಟ್ಗೆ. ಈಗ ಮೋಸ್ಟ್ ಪ್ರಾಬಬ್ಲಿ 80 ಸ್ಕೋರ್ ಮಾಡಿದರೆ, ನಾನಲ್ಲಿ ಯಾರನ್ನೂ ನೋಡಲಿಲ್ಲ 90 ಮೇಲೆ ಸ್ಕೋರ್ ಮಾಡಿದವ್ರು ಸೆಕೆಂಡ್ ಎಕ್ಸಾಮ್ ಬರೆಯೋಕ್ಕೆ ಬಂದಿದ್ರಂತ. ಸುಮ್ಮನೆ ಎಲ್ಲರೂ ಹೇಳ್ತಾಯಿದ್ರು, ಯಾಕೆ ಸುಮ್ಮನೆ ನಿಂಗೆ ಇಷ್ಟೇ ಮಾರ್ಕ್ಸ್ ಸಾಕಾಗಿತ್ತಲ್ಲ ಅಂತ. ಬಟ್ ಐ ಎಕ್ಸ್ಪೆಕ್ಟೆಡ್ ಲೈಕ್ 97 ಬರ್ಬೋದು ಬಯಾಲಜಿಯಲ್ಲಿ ಅಂತೆಲ್ಲ. ನನಗೆ ತುಂಬ ಡಿಸಪಾಯಿಂಟ್ ಆಗಿಬಿಟ್ಟಿತ್ತು. ಬಟ್ ಆದರೂ ನಾನು ಹೋಗಿ ಸೆಕೆಂಡ್ ಎಕ್ಸಾಮ್ ಬರೆದ್ಮೇಲೆ ನೆಕ್ಸ್ಟ್ ಆಫ್ಟರ್ ನೀಟ್ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಮೇಯಲ್ಲಿ ರಿಸಲ್ಟ್ ಬಂತು. ಸೊ ಮೇಯಲ್ಲಿ ರಿಸಲ್ಟ್ನ ರಿಲೀಸ್ ಮಾಡಿದರು. ಬಟ್
ರಿಸಲ್ಟ್ ಬಂದಿದ್ದು ಏನಂದರೆ ದೇರ್ ವಾಸ್ ನೋ ಚೇಂಜ್ ಇನ್ ಮೈ ಮಾರ್ಕ್ಸ್. ಸೊ ನೀವು ಕೇಳ್ಬೋದು, ಏನಕ್ಕ ನೀನು ತುಂಬ ಪ್ರಿಪ್ರೇಷನ್ ಮಾಡಿ ಹೋಗಿದ್ಯಾ ಸೆಕೆಂಡ್ ಎಕ್ಸಾಮ್ಗೆ ಅಂತ. ಎಸ್, ಕೋರ್ಸ್ ನಾನು ಪ್ರಾಕ್ಟೀಸ್ ಮಾಡಿದ್ದೆ ಚೆನ್ನಾಗಿ. ಇನ್ನೂ ಕೂಡ ಎಲ್ಲಿ ಮಿಸ್ಟೇಕ್ ಮಾಡಿದ್ದೇನೆ ಅದನ್ನು ಸುಧಾರಿಸ್ಕೋಬೇಕಂತ ಹೋದೆ. ಒಂದು MCQs ಅಂತೂ ತಪ್ಪಾಗಿತ್ತು, ನಂಗೆ ಬಯಾಲಜಿಯಲ್ಲಿ ಗೊತ್ತಿತ್ತು. ಸೆಕೆಂಡ್ ಎಕ್ಸಾಮ್ಗೆ 1 MCQ ರಾಂಗ್ ಮಾಡಿ ಬಂದಿದ್ದೆ. ಬಟ್ ಎಲ್ಲ ಕ್ರಾಸ್ ಚೆಕ್ ಮಾಡಿದಾಗ ಐ ವಾಸ್ ಎಕ್ಸ್ಪೆಕ್ಟಿಂಗ್ 97, 98 ಅಟ್ಲೀಸ್ಟ್. ಬಟ್ ಸೇಮ್ ಮಾರ್ಕ್ಸ್, ಸೇಮ್ ರಿಸಲ್ಟ್ ಕೇಮ್. ಸೊ ಡಿಸಪಾಯಿಂಟ್ ಅಂತೂ ಏನಾಗಿರ್ಕಿಲ್ಲ. ಬಟ್ ಆಲ್ಸೋ ದೆರ್ ವಾಸ್ ನೋ ಚೇಂಜ್ ಇನ್ ಮೈ ಮಾರ್ಕ್ಸ್. ಸೊ ನೀವು ನನಗೆ ಕೇಳಿದ್ರೆ ಈಸ್ ಇಟ್ ವರ್ತ್ ಟು ರೈಟ್ ಸೆಕೆಂಡ್ ಎಕ್ಸಾಮ್ ಅಂತ ಕೇಳಿದರೆ, ಮೋಸ್ಟ್ಲಿ ಗೌರ್ಮೆಂಟ್ ಅವರು ಸೆಕೆಂಡ್ ಎಕ್ಸಾಮ್ ಇಟ್ಟಿರೋದು ಓನ್ಲಿ ಫಾರ್ ದೋಸ್ ಸ್ಟೂಡೆಂಟ್ಸ್ ಹೂ ಆರ್ ನಾಟ್ ಏಬಲ್ ಟು ಪಾಸ್ ಲೀಸ್ಟ್ ಮಾರ್ಕ್ಸ್. ಓಕೆ, ನಾವು ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, 95, 94 ಮೇಲೆ ಏನು ನಾವು ಸೆಕ್ಯೂರ್ ಮಾಡಬೇಕು, ನಮ್ಮ KCTಗೆ ಹೆಲ್ಪ್ ಆಗುತ್ತೆ ಅಂತ ಏನಾದರೂ ನೀವು ಹೋಗಿ ಬರಿತಾ ಇದ್ದರೆ, ಸೊ ನೀವು ನೀಟ್ ಆಸ್ಪೈರೆಂಟ್ ಅದು ಏನಾದರೂ ಆಗಿದ್ದರೆ ಚೂರು ಥಿಂಕ್ ಮಾಡಿ ಹೋಗಿ. ಸೊ ಇಫ್ ಯು ಆರ್ ಅ KCT ಕ್ಯಾಂಡಿಡೇಟ್ ಆ್ಯಂಡ್ ಡೆಡಿಕೇಟೆಡ್ಲಿ ವಾಂಟೆಡ್ ಟು ಡೂ ಇಂಜಿನಿಯರಿಂಗ್ ಇಟ್ ಸೆಲ್ಫ್, ದೆನ್ ಯು ಕ್ಯಾನ್ ಗೋ ಫಾರ್ ಸೆಕೆಂಡ್ ಎಕ್ಸಾಮ್ ಆಫ್ಟರ್ ಯುವರ್ KCT ಎಕ್ಸಾಮ್. KCT ಎಕ್ಸಾಮ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ, ಈಗಾಗಲೇ ಹೇಳಿದ್ದಾರೆ ಯಾವಾಗ ಅಂತ. ನಿಯರ್ಲಿ ಆಫ್ಟರ್ 24th ಓನ್ಲಿ ಯುವರ್ ಸೆಕೆಂಡ್ ಎಕ್ಸಾಮ್ ವಿಲ್ ಬಿ ದೇರ್, ಸೊ ಯು ಕ್ಯಾನ್ ಗೋ ಫಾರ್ ದಟ್. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನನ್ನ ಸಜೆಷನ್. ಹೋಪ್ ಸೊ ಎಲ್ಲ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ರೈಟ್, ಬಟ್ ದೇರ್ ವಾಸ್ ನೋ ಚೇಂಜ್ ಇನ್ ಮೈ ಮಾರ್ಕ್ಸ್. ಸೊ ನೀವು ಇನ್ನೂ ಕೂಡ ಪ್ರಿಪ್ರೇಷನ್ ಮಾಡಿ ಹೋಗ್ಬೋದು. 90 ಕೆಳಗೆ ಏನಾದರೂ ನೀವು ಸೆಕ್ಯೂರ್ ಮಾಡ್ಕೊಂಡಿದ್ರೆ ಟ್ರೈ ಮಾಡಿ. ಓಕೆ, ಟ್ರೈ ಮಾಡಿ ಹೋಗಿ ಸೆಕೆಂಡ್ ಎಕ್ಸಾಮ್ ಬರೀರಿ. ಇಲ್ಲಾಂದರೆ ಬಿ ಸ್ಯಾಟಿಸ್ಫೈಡ್ ವಿತ್ ಯುವರ್ ಫಸ್ಟ್ ರಿಸಲ್ಟ್ ಇಟ್ ಸೆಲ್ಫ್ ಆ್ಯಂಡ್ ಪ್ರಿಪೇರ್ ಫಾರ್ ಎನಿಥಿಂಗ್ಸ್. JEE ಸೆಕೆಂಡ್ ಅಟೆಂಪ್ಟ್ಗೆ ಪ್ರಿಪೇರ್ ಆಗ್ತಾ ಇದ್ದರೆ ಈಗಾಗಲೇ ಬರುತ್ತೆ. ಇಲ್ಲಾಂದರೆ ನೀಟ್ ಬರೀತಾ ಇದ್ದರೆ ನೀಟ್ ಕೂಡ ಬರೀರಿ. ಯಾರಿಗಾದರೂ ಲಾಂಗ್ ಟರ್ಮ್ ಮಾಡಬೇಕಂತ ಇದ್ದರೆ ಬೋರ್ಡ್ ಎಕ್ಸಾಮ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಫ್ ಯು ಲೈಕ್ ದ ವಿಡಿಯೋ, share it with your friends. Hope it helps them also, and thank you for watching.